ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್ ನಾನೇ. ಯಾಕೆ ಹಿಂಗೆ ಅಂತೀರಾ? ಹೌದು, ಮೀಸೆ ಹೋದರೆ ಸ್ವಲ್ಪ ಹಿಂಗೆ ಕಾಣುತ್ತೆ. ಕಲಾವಿದರಿಗೆ ಇದೆಲ್ಲ ಮಾಡಬೇಕಾಗುತ್ತೆ. ಒಂದೊಂದು ಪಾತ್ರ ಮಾಡಬೇಕಾದ್ರೆ ಮೀಸೆ ತೆಗಿಬೇಕಾಗುತ್ತೆ. ಅದೇ ರೀತಿ ಒಂದು ಟ್ರಂಪ್ ಪಾತ್ರ ಮಾಡಿದ್ರೆ ಅವಾಗ ಮೀಸೆ ತೆಗಿಬೇಕಾಗುತ್ತೆ. ಮುಂಚೆ ಕಾಲದಲ್ಲಿ ನಮ್ಮ ನಟರುಗಳು ನೋಡಿದ್ರೆ ನೀವು ಮೀಸೆ ಗೀಸೆ ದಾಡಿ ಗಿಡಿ ಏನು ಬಿಡ್ತಾರಿಲ್ಲ, ಇಲ್ಲ ಕ್ಲೀನ್ ಆಗಿರ್ತಿತ್ತು. ಏನಕ್ಕೆ ಅಂದರೆ ಒಂದು ಕ್ಲೀನ್ ಬೋರ್ಡ್ ಇದ್ದಂಗೆ ಇರಬೇಕು ಮುಖ. ಯಾಕೆಂದರೆ ಡೈರೆಕ್ಟ್ರ್ ಏನು ಹೇಳ್ತಾರೆ ಅದನ್ನು ಅಲ್ಲಿ ಬರ್ಕೋಬೇಕಾಗುತ್ತೆ ಅಲ್ವಾ? ಆ ಥರ ಭಾಳ ಕಾಲ ನಡೀತು. ಬಟ್ ಆಮೇಲೆ ಸ್ವಲ್ಪ ಎಲ್ಲ ಮೀಸೆ ಬಿಡೋರು ಶುರುವಾದರು. ಆಮೇಲೆ ದಾಡಿ ಬಿಡೋರು, ಆಮೇಲೆ ಪರ್ಮನೆಂಟಾಗಿ ದಾಡಿ ಬಿಡೋರು, ಆಮೇಲೆ ಪರ್ಮನೆಂಟಾಗಿ ಕೂದಲು ಇಷ್ಟು ಬಿಡೋರು, ಕೊನೆಗೆ ಮುಖನೇ ಕಾಣಲ್ಲ ಆ ಮಟ್ಟಕ್ಕೂ ಕೂದಲು ದಾಡಿ ಬಿಡೋರು ಎಲ್ಲ ಇರ್ತಾರೆ. ಏನು ಮಾಡೋಕ್ಕಲ್ಲ, ಕಾಲ ಬಂದಾಗೆಲ್ಲ ಸ್ಟೈಲ್ ಚೇಂಜ್ ಆಗುತ್ತೆ. ಆದರೆ ಇವತ್ತು ನಾನು ದಾಡಿ ಮೀಸೆ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ರಂಗಭೂಮಿಯಲ್ಲಿ ಬಂದಿರುವ ನಟರುಗಳ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ. ಈ ಮಾತು ಯಾಕೆ ಇವತ್ತು ಬರಬೇಕು ಅಂತಂದರೆ, ಒಬ್ಬ ನಟನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ನಾನು, ಹಲವಾರು ನಟರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕನ್ನಡ ಇಂಡಸ್ಟ್ರಿಗೆ ಬೇಕಾದಷ್ಟು ನಟರು ಬರಬೇಕು, ಹೊಸಬರು ಬರಬೇಕು. ಎಲ್ಲಿಂದ ಬರ್ತಾರ್ರಿ? ಎಲ್ಲೋ ಒಂದು ಕಡೆಯಿಂದ ಇಳಿತಾರೆ. ಈಗ ಮೊನ್ನೆ ಇಳ್ದಿಲ್ವಾ ನಮ್ಮ ಗಿಲ್ಲಿಯವರು? ಅದೇ ರೀತಿ ಯಾಕೆ ಹೇಳ್ತೀನಿ ಗಿಲ್ಲಿ ವಿಷಯ ಅಂತೀರಾ? ಗಿಲ್ಲಿ ವಿಷಯ ಮಾತಾಡೋದಕ್ಕೆ ನಾನು ಗಿಲ್ಲಿ ಜೊತೆ ಏನು ಚಿಕ್ಕದಿಂದ ಬೆಳೆದ ಆ ಥರ ಏನೋ, ನಮ್ಮದೇ ಏಜ್ ಬೇರೆ, ಪಾಪ ಅವ್ರದ್ದು ಏಜ್ ಬೇರೆ, ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಒಳ್ಳೇದು ಬನ್ನಿ. ಆದರೆ ನಾನೇನು ಮಾತಾಡ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಜನ ಕನಸು ಕಾಣ್ತಾ ಇದ್ದಾರೆ. ಅದು ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಈ ಕಡೆ ಯಾವುದೇ ದೊಡ್ಡಬಳ್ಳಾಪುರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲ ಕಡೆಯಿಂದ ಜನ ಯೋಚನೆ ಮಾಡ್ತಾರೆ. ಏನು ಅಂದರೆ, ಹುಡುಗರು ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು, ನಾನು ಹೋಗಿ ಡೈರೆಕ್ಟರ್ ಆಗಿಬಿಡ್ತೀನಿ, ನಾನು ಹೋಗಿ ಆ್ಯಕ್ಟರ್ ಆಗಿಬಿಡ್ತೀನಿ, ನಾಳೆನೇ ನಂಗೆ ಯಾರು ಚಾನ್ಸ್ ಕೊಟ್ಬಿಟ್ರೆ ನಾನು ಸಿನಿಮಾದಲ್ಲಿ ಸಖತ್ತಾಗಿ ಆ್ಯಕ್ಟ್ ಮಾಡಿಬಿಡ್ತೀನಿ. ಬನ್ನಿ, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳಿ, ಕಾಲು ಒಳಗಡೆಯಿಂದ ನಡುಕ್ತಾ ಇರ್ತದೆ ಪ್ಯಾಂಟ್ ಒಳಗಿಂದ ಅಲ್ವಾ? ಇನ್ನು ರಂಗಭೂಮಿ ಮೇಲೆ ನಿಂತ್ಕೋಬೇಕಾದ್ರೆ ಅದಕ್ಕೆ ಇನ್ನೊಂದು ಟ್ಯಾಲೆಂಟ್ ಬೇಕು. ನಾನು ಹೇಳ್ತಾ ಇರೋದು ನಾನು ಭಾಳ ದೊಡ್ಡ ನಟ ಅಂತ ಏನೂ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಹಂಚ್ಕೋಬೇಕಾಗುತ್ತೆ ಇವತ್ತು. ಯಾಕೆ ಅಂದರೆ, ಭಾಳ ಜನ ಮಾತಾಡ್ತಾರೆ, ನಾನು ನೋಡಿದ್ದೀನಿ ನಮ್ಮ ಏಜ್ನವರು, ಅಂದರೆ ಸ್ವಲ್ಪ ವಯಸ್ಸಾದವರು, ಅಯ್ಯೋ ಅದೇನಪ್ಪ ಅವನು ಗಿಲ್ಲಿ, ಅವನೇನು ಯಾನೋ ಹೊಸಬ ಬಂದ್ಬಿಟ್ಟು ಅವನೇನು ಏನು ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಲಂಗಿಲ್ಲ ಲಗಾಮಿಲ್ಲ. ಯಾವ ಲಂಗು ಲಗಾಮಿಲ್ದೇನೆ ಭಾಳ ಜನ ಬಂದವ್ರೆ. ಆದರೆ ಇವರೆಲ್ಲ ಬರಬೇಕಾದ್ರೆ ಸುಮ್ಮನೆ ಯಾರು ಹಿಟ್ ಆಗಲ್ಲ ಸ್ವಾಮಿ. ಆಗ್ತಾರೆ, ಈ ನಡುವೆ ಹಿಟ್ ಆಗಿರೋದಿದೆ ಸುಮ್ಮನೆ. ನನ್ನ ಶರ್ಟ್ 1 ಕೋಟಿಗಿದೆ, ನನ್ನ ಪ್ಯಾಂಟ್ 1 ಕೋಟಿಗಿದೆ, ನನ್ನ ಹತ್ರ ನಾಯಿ 500 ಕೋಟಿಗಿದೆ ಅಂತೆಲ್ಲ ಹೇಳ್ದವ್ರು ಇದ್ದಾರೆ. ಪಾಪ ಅವ್ರದ್ದೇ ಆದ ಪಬ್ಲಿಸಿಟಿ ತಗೋತಾ ಇದ್ದಾರೆ, ಅವ್ರದ್ದು ವೇ. ಬಟ್ ಅದೆಲ್ಲ ಭಾಳ ದೂರ ಹೋಗುತ್ತೆ ಅಂತ ನನಗೆ ಅನ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಕೆಲವರು ಹುಚ್ಚ ಅಂತಾರೆ, ಕೆಲವರು ಇನ್ನೊಂದು ಅಂತಾರೆ, ಕೆಲವರು ಇನ್ನೊಂದು ಅಂತಾರೆ, ಎಲ್ಲ ಮೈನಸ್ ಹೆಸರುಗಳು ಇಟ್ಕೊಂಡೇ ಬರ್ತಾರೆ. ನೀವೇನೇ ಹೆಸರು ಇಟ್ಕೊಂಡು ಬನ್ನಿ, ಏನೇ ಮಾಡಿ, ಹಾರ್ಡ್ ವರ್ಕ್ ಇಲ್ಲ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಉಳಿಯೋಕ್ಕಾಗಲ್ಲ. ಕನ್ನಡ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಕಲೆಯಲ್ಲಿ ಆಗಲ್ಲ, ಇನ್ನು ಬೇರೆ ಕೆಲಸದಲ್ಲಂತೂ ಆಗೋದೇ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, 2ನೇ ಕ್ಲಾಸ್ ಮಗು ಕೂಡ ಪರೀಕ್ಷೆ ಬರಿಬೇಕು ಅಂದರೆ ಮೊದಲು ಹೋಮ್ವರ್ಕ್ ಮಾಡಬೇಕು ಮನೇಲಿ ಕೂತ್ಕೊಂಡು ಅಂತ. ಅದೇ ರೀತಿ ಈಗ ಬಂದಿರೋ ಈ ಕಲಾವಿದರುಗಳೆಲ್ಲ ಇದ್ದಾರಲ್ಲ, ಇವ್ರು ಏನು ಹೋಮ್ವರ್ಕ್ ಮಾಡೋರು ಅಂತ ಸ್ವಲ್ಪ ನೋಡಿ. ನೀವು ಅವ್ರವರು ಸುಮ್ಮನೆ ಏನೋ ಮಾತಾಡ್ತಾ ಇದ್ದಪ್ಪ, ಜೋಕ್ ಮಾಡ್ತಾ ಇದ್ದಾರೆ ನೋಡಿ, ಇದ್ದಕ್ಕಿದ್ದಂಗೆ ಎಷ್ಟು ದೊಡ್ಡ ಊಟ, ಹಂಗಾಗಲ್ಲ ಸ್ವಾಮಿ. ಡೆಫಿನೆಟ್ಲಿ ದೆರ್ ಇಸ್ ಎನ್ ಹಾರ್ಡ್ ವರ್ಕ್. ನಾವು ಯಾರ್ದನ್ನೇ ಫಾಲೋ ಮಾಡಿ ನೋಡಿ. ಇವತ್ತು ನಿಮಗೆ ದರ್ಶನ್ ಒಳಗೆ ಹೋಗಿದ್ದಾರೆ, ಹೊರಗಡೆ ಬರ್ತಾರೆ, ಬೇರೆ ವಿಷಯ. ನಾನು ಅದ್ರ ಬಗ್ಗೆ ಎಪಿಸೋಡ್ ಮಾಡಿದ್ದೀನಿ. ಬಟ್ ಅವರು ದೊಡ್ಡ ಒಬ್ಬ ವಿಲನ್ನ ಮಗನಾಗಿದ್ರು ಕೂಡ ಹೆಂಗೆ ಟ್ರಾಲಿ ತಳ್ಳಿದ್ರು, ಹೆಂಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆದ್ರು, ಹೆಂಗೆ ಲೈಟ್ ಮೆನ್ ಆದ್ರು, ಇದೆಲ್ಲ ಆದ್ಮೇಲೆ ಬರಬೇಕಾಗಿತ್ತು. ಎಲ್ಲ ಇನ್ಫ್ಲೂಯೆನ್ಸ್ ಇದ್ದು, ಅಂತ ದೊಡ್ಡ ಮನೆ ಇನ್ಫ್ಲೂಯೆನ್ಸ್ ಇದೆ ಅವ್ರಿಗೆ. ಆದರೂ ಕೂಡ ಜನಗಳ ಹತ್ರ ಹೋಗಿ ಕ್ಲಿಕ್ ಆಗಬೇಕಾದ್ರೆ ನೀವು ಕೆಳಗಡೆಯಿಂದ ಎಲ್ಲ ಕೆಲಸ ಕಲ್ತ್ಕೊಂಡು ಬರಬೇಕು. ಇವತ್ತು ನಮ್ಮ ದರ್ಶನ್ ಹಂಗೆ ಕಲ್ತ್ಕೊಂಡ್ಬಂದವ್ರೆ ಅಂದರೆ ಬಾಕಿಯವರು ಹಂಗೆ ಕಷ್ಟಪಟ್ಟಿದ್ದಾರೆ. ಯಾರು ನಮ್ಮ ಜಗ್ಗೇಶ್ ಆಗಿರಲಿ, ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ. ನಾನು 45 ವರ್ಷದಿಂದನೇ ಜಗ್ಗೇಶ್ ಅವ್ರನ್ನ ನೋಡಿದ್ದೀನಿ. ಎಷ್ಟು ಕಷ್ಟಪಟ್ಬಿಟ್ಟು ಯಾವ್ಯಾವ ಡೈರೆಕ್ಟರ್ ಹತ್ರ ಹೋಗಿ ಏನೇನು ಸರ್ಕಸ್ ಮಾಡಿ, ಏನೇನು ಕೆಲಸಗಳನ್ನ ಮಾಡಿ, ಎಲ್ಲ ಮಾಡಿ ಅವರು ಯಾವ ಲೆವೆಲ್ಗೆ ಇವತ್ತು ಬಂದಿದ್ದಾರೆ ಅಂದರೆ, ಇವತ್ತೊಂಥರ ಸೀನಿಯರ್, ನಮ್ಮ ಕನ್ನಡ ಚಿತ್ರರಂಗದ ಸೀನಿಯರ್ ನಟ ಅಂತ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ ಅಲ್ವಾ? ಆದರೆ ಬ್ಯಾಕ್ಗ್ರೌಂಡ್ ಇದೆ, ಅದೇ ವಿಷಯ ಹೇಳಕ್ ಬಂದಿ. ಬ್ಯಾಕ್ಗ್ರೌಂಡ್ ಇದೆ, ಕಷ್ಟಪಟ್ಟಿದ್ದಾರೆ, ಹೋಗಿ ಕೆಲಸ ಮಾಡಿದ್ದಾರೆ, ಕೆಲಸ ಕಲ್ತಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಆ ಥರ ಬೇರು ಊರಿದ್ರೆ ಮರ ಮೇಲ್ಗಡೆ ಹೂ ಬಿಡುತ್ತೆ, ಬೇರಿಲ್ಲ ಅಂದರೆ ಮರ ಬಿದ್ದೋಯ್ತದೆ. ಅದಕ್ಕೆ ಪಪಾಯಿ ಮರ ಜಲ್ದಿ ಬಿದ್ದೋಗುತ್ತೆ, ಆಲದ ಮರ ಪರ್ಮನೆಂಟ್ ಆಗಿರುತ್ತೆ. ಆ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ರು ಹೇಳ್ತಾ ಇರೋದು ಉಪೇಂದ್ರ.
ಎಸ್, ಉಪೇಂದ್ರ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ಸಾಂಗ್ ರೈಟರ್ ಆಗಿ ಎಲ್ಲ ಕಷ್ಟಪಟ್ಟರು. ಇವತ್ತು ನೋಡಿ ಅವ್ರನ್ನ ಯಾರು ಬೀಳ್ಸಕ್ಕೆ ಆಗಲ್ಲ ಅಂತ ಹೆಮ್ಮರವಾಗಿ ನಿಂತ್ಕೊಂಡಿದೆ ಅಲ್ವಾ? ಅದೇ ರೀತಿನೇ ಬಹಳಷ್ಟು ಕಲಾವಿದರು ಇವತ್ತೇನು ನೀವು ಒಬ್ಬೊಬ್ಬ ನಟರನ್ನು ಮಾತಾಡ್ತಾ ಹೋದ್ರೆ ಎಲ್ಲರೂ ಕಷ್ಟಪಟ್ಟೆ ಬಂದಿರೋದು. ಯಾಕೆ ಈ ಮಾತು ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಜನ ಮಾತಾಡ್ತಾ ಇರೋದು ಗಿಲ್ಲಿ ಬಗ್ಗೆ. ಏನು ಅವನು ನಟರಾಜ್ ಅಂತ ಅವ್ರ ಹೆಸರಿರ್ಬೋದು, ನಟ ಅಂತ ಇರ್ಬೋದು, ನಮ್ಮ ಮಂಡ್ಯದಿಂದ ಬಂದಿರ್ಬೋದು, ಮಂಡ್ಯ ಜಿಲ್ಲೆಯಿಂದ ಬಂದಿರ್ಬೋದು, ಎಲ್ಲ ಮಾಡಿದ್ರು. ಎಷ್ಟು ಸತಿ ಬೆಂಗಳೂರಿಗೆ ಬಂದರು, ಪ್ರಯತ್ನ ಪಟ್ಟರು. ಯಾವ ಸೆಟ್ನಲ್ಲಿ ಅವ್ರು ಕೆಲಸ ಮಾಡಿದ್ರು ಅದೇ ಸೆಟ್ನಲ್ಲಿ ರನ್ನರ್ ಅಪ್ ತಗೊಂಡು ಆಕ್ಟ್ ಮಾಡಿ ಚಪ್ಪಾಳೆ ತಗೋಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೇಕು. ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಪ್ರಯತ್ನ ಪಟ್ಟರು, ಎಲ್ಲ ಪಟ್ಟಾದ್ಮೇಲೆ ಬಂದವ್ರೆ. ಅದಕ್ಕೆ ಇದು ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೊಸಬರು ಕನ್ನಡ ಚಿತ್ರರಂಗಕ್ಕೆ ಬರಬೇಕಾದ್ರೆ ಫಸ್ಟು ಸಿನಿಮಾದಲ್ಲಿ ಕೆಲಸ ಮಾಡಿ. ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ, ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಅಂದರೆ ಸುಲಭ ಅಲ್ಲ. ಒಬ್ಬ ಡೈರೆಕ್ಟರ್ ಹತ್ರ ಹೋಗಿ ಕೆಲಸ ತಗೋಬೇಕು ಅಂದರೆ ನಿನ್ಗೇನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಆ ಎಕ್ಸ್ಪೀರಿಯನ್ಸಲ್ಲಿ ಬರುವಂಥ ದೊಡ್ಡ ವಿಷಯ ಯಾವುದು ಅಂದರೆ, ಒಂದು ಜವಾಬ್ದಾರಿಯಿಂದ ಕೆಲಸ ಕಲ್ತ್ಕೋಬೇಕು, ಎಲ್ಲದ್ರ ಬಗ್ಗೆನೂ ಒಂದು ಗೌರವ ಇರಬೇಕು. ಇದೆಲ್ಲ ಆದಮೇಲೆ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಹತ್ರ ಹೆಂಗೆ ನಡ್ಕೋಬೇಕು, ಡೈರೆಕ್ಟರ್ ಹತ್ರ ಹೆಂಗೆ ನಡ್ಕೋಬೇಕು, ಎಲ್ಲದ್ರ ಬಗ್ಗೆ ರಾತ್ರಿ ಕೂತ್ಕೊಂಡು ನಾನು ಇಡೀ ದಿನ ಏನೇನು ಕೆಲಸ ಮಾಡಿದೆ ಅಂತ ಬರ್ಕೋತಾರಲ್ಲ, ಹೀಲ್ ಬಿಕಮ್ ಎನ್ ಅಸೋಸಿಯೇಟ್ ಡೈರೆಕ್ಟರ್. ಯಾಕೆಂದರೆ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಏನು ಅಂದರೆ ಕ್ಲಾಪ್ ಹಿಡ್ಕೊಂಡು ಆ ಕಡೆ ಹೋಗಿದ್ರೆ ಆರ್ಟಿಸ್ಟ್ ಬನ್ರಿ ಅಂತ ಹೇಳೋದಲ್ಲ. ಪಿಕ್ಚರ್ ಆದ್ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಶೂಟಿಂಗ್ ಮುಗಿದ್ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವರು. ಅದೇ ಥರ ಗಿಲ್ಲಿನೂ ಕೂಡ ಶೂಟಿಂಗ್ ಮುಗಿದ್ಮೇಲೂ ಕೂತ್ಕೊಂಡು ಕೆಲಸ ಮಾಡಿದ್ದಕ್ಕೆ ಶಾರ್ಟ್ ಫಿಲ್ಮ್ ತಗೊಂಡು ಕ್ಲಿಕ್ ಆದರು. ಈ ಏನು ಎಷ್ಟೊಂದು ದುಡ್ಡು ಬಂದ್ಬಿಡ್ತು ಅಂತೀರಾ? ಏನೂ ಇಲ್ಲ. 1 ಲಕ್ಷ 2 ಲಕ್ಷ ಇದ್ರೆ ಸಿನಿಮಾ ಮಾಡ್ಬೋದು, ಅದಕ್ಕೂ ಕೂಡ ದುಡ್ಡು ಇರಲಿಲ್ಲ. ಹೌದು, ದುಡ್ಡು ಇರೋದಿಲ್ಲ. ಅದನ್ನ ಹೆಂಗೆ ಪಡಿತೀರಲ್ಲ, ದಟ್ ಈಸ್ ದ ಎಕ್ಸ್ಪೀರಿಯನ್ಸ್. ಅದಕ್ಕೆ ಯಾವುದೇ ಹಳ್ಳಿಯಿಂದಾಗಲಿ ಚಿಕ್ಕ ಊರಿಂದ ಬೆಂಗಳೂರು ಬರೋದಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡ್ಕೊಳ್ಳಿ. ನೀವು ಶಾರ್ಟ್ ಕಟ್ಟಲ್ಲಿ ಹೋದ್ರೆ ನಿಮ್ಮ ರಸ್ತೆ ದೂರ ಹೋಗಲ್ಲ, ಅದು ಶಾರ್ಟ್ ಆಗೇ ಇರುತ್ತೆ. ನೀವು ಲಾಂಗ್ ಕಟ್ ಅಂತಂದರೆ ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಬಂದರೆ ನೀವು ಗಿಲ್ಲಿ ಥರ ಬಿಗ್ ಬಾಸಿಂದ ಆಚೆ ಬರ್ಬೋದು. ಈ ಬಿಗ್ ಬಾಸ್ ಆಗಿರಲಿ, ಇನ್ನು ಕಾಮಿಡಿ ಕಿಲಾಡಿಗಳಾಗಿರಲಿ, ಮಜಾ ಟಾಕೀಸ್ ಆಗಿರಲಿ, ಇದೆಲ್ಲ ಇದೆಯಲ್ಲ, ಇದೆಲ್ಲನೂ ಒಂದು ಥರ ಆರ್ಟಿಸ್ಟ್ಗಳನ್ನ ಹೊರಗಡೆಗೆ ಎಕ್ಸ್ಪೋಸ್ ಮಾಡ್ತಾರೆ. ನಾವು ಅನ್ಕೋಬೋದು ಏನ್ರಿ ಅದು ಬಿಗ್ ಬಾಸ್ ನಾನು ನೋಡಲ್ಲ. ಹೌದು, ಭಾಳ ಜನ ನೋಡಲ್ಲ. ಆದರೆ ಯಾರು ನೋಡಬೇಕು ಅವ್ರು ನೋಡ್ತಾ ಇದ್ದಾರೆ. ಹಂಗೆ ನೋಡಿದ್ರೆ ಸಿನಿಮಾನೇ ನೋಡ್ತಾ ಇಲ್ಲ. ಎಷ್ಟು % ಜನ ಸಿನಿಮಾ ನೋಡ್ತಾ ಇದ್ದಾರೆ? ಸಿನಿಮಾ ಬಗ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ. ಆದರೆ ಸಿನಿಮಾದವರು ಜವಾಬ್ದಾರಿ ಬಿಟ್ಟಿಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅವರೇ. ಅದರಿಂದನೇ ಕಾಂತಾರ ಅಂತ ಪಿಕ್ಚರ್ ಬಂದಿದ್ದು. ರಿಷಬ್ ಶೆಟ್ಟಿ ಏನು ಕಷ್ಟಪಟ್ಟಿದ್ದಾರೆ ನಿಮ್ಗೆ ಗೊತ್ತಾ? ಸ್ವಲ್ಪ ಹಿಸ್ಟ್ರಿ ತೆಗೆದು ನೋಡಿ. ಏನು ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ನೀವು ಸುಮ್ಮನೆ ಮೊಬೈಲ್ ತೊಗೊಂಡು ಹಿಂಗೆ ಹೋಗ್ಬಿಟ್ರೆ ಯೂಟ್ಯೂಬ್ ಒಳಗೆ ನಿಮ್ಗೆ ಯಾರ್ಯಾರು ಏನೇನು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಅದು ನೋಡೋ ಸಮಾಧಾನ ಬೇಕು. ಬೇರೆ ಅವ್ರಿಗೆ ಪ್ರಶಸ್ತಿ ಬಂತು, ಇವ್ರಿಗೆ ಪ್ರಶಸ್ತಿ ಬಂದಿಲ್ಲ ಅಂತ ಅಲ್ಲ. ನಮ್ಮ ಖ್ಯಾತ ನಟ, ಗ್ರೇಟ್ ವ್ಯಕ್ತಿ, ಗ್ರೇಟ್ ಹ್ಯೂಮನ್ ಬೀಯಿಂಗ್, ನಾವೆಲ್ಲ ಭಾಳ ಪ್ರೀತಿಯಿಂದ ಇವತ್ತು ಕಾಣುವಂಥ, ಅಂದರೆ ಅವ್ರು ಇಲ್ಲದೆ ಹೋದ್ರು ಅವ್ರ ಬಗ್ಗೆ ಸ್ಮರಿಸುವಂಥ ಪುನೀತ್ ರಾಜ್ಕುಮಾರ್ ಕೂಡ ಕಷ್ಟಪಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರು ಕಷ್ಟಪಟ್ಟಿದ್ದಾರೆ. 6 ತಿಂಗಳ ಮಗುವಿಂದ ಚಿತ್ರರಂಗಕ್ಕೆ ಬಂದವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಣ್ಣವ್ರ ಮಗ ಅಂದ ತಕ್ಷಣನೇ ಯಾರೂ ಹಂಗೆ ಎತ್ತಿ ಕೊಟ್ಬಿಡಲ್ಲ ರೀ. ಅದಕ್ಕೆ ಹೇಳೋದು ಏನು ಅಂದರೆ, ಹಗಲು ರಾತ್ರಿ ಪ್ರಯತ್ನ, ವಿನಯ, ಇದು ಇರಬೇಕು. ಇವತ್ತು ನಾನು ಮತ್ತೆ ಗಿಲ್ಲಿ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಒಂದು ಸಂಪೂರ್ಣತೆ ಆ ಮನುಷ್ಯನಲ್ಲಿ ಬಂದಿದ್ದು ಹೆಂಗೆ ಅಂದರೆ, ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಮೀಟ್ ಮಾಡಿದ್ದೀನಿ, ಸ್ಟೇಜ್ಗಳ ಹತ್ರ ಜೊತೆಯಲ್ಲಿ ನಾನು ಜಡ್ಜಾಗೋ ಎಲ್ಲೋ ಕೂತಿದ್ದೀನಿ, ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ, ಅದೆಲ್ಲ ಗೊತ್ತು ನನಗೆ. ಆದರೆ ಆ ವಿನಯ ಯಾಕೆ ಬಂತು ಅಂದರೆ, ಹಗಲು ರಾತ್ರಿ ಕಷ್ಟಪಟ್ಬಿಟ್ಟು ಯಶಸ್ಸು ಬಂದಾಗ ಮಾತ್ರ ಅದು ಬರೋಕ್ಕೆ ಸಾಧ್ಯ. ಈ ದುಡ್ಡು ಬರೋದು 30 ಲಕ್ಷ ಬರೋದು, 60 ಲಕ್ಷ ಬರೋದು, 1 ಕೋಟಿ ಬರೋದು ಇದಲ್ಲ ರೀ. ಇದಾದ್ಮೇಲೆ ನಾಳೆ ಕೋಟಿಗಟ್ಟಲೆ ದುಡ್ಡು ಬಂದ್ಬಿಡುತ್ತೆ. ಆ ದುಡ್ಡು ಬಂದಾಗ ನಿಮ್ಮ ಅಹಂಕಾರ ಯಾವಾಗ ಹೆಚ್ಚಾಗುತ್ತೋ ಭಾಳ ದಿನ ಉಳಿಯಲ್ಲ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬರೋದಕ್ಕಿಂತ ಮುಂಚೆನೂ ಭಾಳಷ್ಟು ಜನ ಇದ್ದರು. ಬಟ್ ಭಾಳಷ್ಟು ಜನ ಇನ್ನೂ ಮುಂದೆ ಬಂದರು, ದೊಡ್ಡ ದೊಡ್ಡ ಚಿತ್ರ ಮಾಡಿದ್ರು, ಉಳಿದಿಲ್ಲ. ಯಾಕೆ ಅಂದರೆ ವ್ಯಕ್ತಿತ್ವ. ಒಬ್ಬ ಮನುಷ್ಯನ ವ್ಯಕ್ತಿತ್ವ ತಾನು ಎಷ್ಟು ಬೆಳೀತಾನೋ ಅಷ್ಟೂ ತಲೆ ತಗ್ತಾನೆ ಇರಬೇಕು. ಆ ತಲೆ ತೆಗ್ದಾಗ ಎಲ್ಲನೂ ಏನಾಗುತ್ತೆ ಅಂದರೆ, ನೀವು ದೊಡ್ಡ ಮನುಷ್ಯ ಥರ ಕಾಣ್ತೀರಾ. ಅದು ಡೆಫಿನೆಟ್ಲಿ ನಮಗೆ ಎಕ್ಸಾಂಪಲ್ ನಿಮ್ಮ ತಲೆ ಒಳಗೆ ಆಗಲೇ ಬಂದಿರಬೇಕು. ಡಾಕ್ಟರ್ ರಾಜ್ಕುಮಾರ್ ಕೂಡ ನೋಡಿ, ಎಷ್ಟು ಎತ್ತರಕ್ಕೆ ಬೆಳೀತಾರೋ ಅಷ್ಟೇ ಸೌಮ್ಯತೆ. ರಾಜ್ಕುಮಾರ್ ಒಂದು ಯೂನಿವರ್ಸಿಟಿ ಆದರು. ಯಾಕೆ ಹೇಳಿ? ಎಸ್, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತಾಳ್ಮೆ. ಇವತ್ತು ನಾನು ಹೊಸ ಕಲಾವಿದರಿಗೆ ಹೇಳೋದು ಅಷ್ಟೇ, ತಾಳ್ಮೆಯಿಂದ ಇರಿ, ಹಿರಿಯರಿಗೆ ಗೌರವ ಕೊಡಿ. ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಏನು ಅಂದರೆ, ನಾನು ಮಾಡೋ ಪಾತ್ರದ ಬಗ್ಗೆ ನನಗೆ ಗಮನ ಇರಬೇಕು, ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ಗೌರವ ಇರಬೇಕು. ಆ ಗೌರವ ಎಲ್ಲ ಇದ್ದರೆ ಆಟೋಮೆಟಿಕ್ಲಿ ಮೇಲ್ಗಡೆಯಿಂದ ದೇವರ ಆಶೀರ್ವಾದ ಬರುತ್ತೆ. ಆ ದೇವ್ರು ಯಾರು ಅಂದರೆ, ಆಕಾಶದಲ್ಲೆಲ್ಲೋ ಕಿರೀಟ ಹಾಕ್ಕೊಂಡು ಕೂತಿಲ್ಲ ರೀ.
ನಮ್ಮ ಸಿನಿಮಾ ನೋಡೋಕೆ ಬರ್ತಾರಲ್ಲ ಪ್ರೇಕ್ಷಕರು, ಅವರು ನೀವು ಎಷ್ಟು ವಿನಯದಿಂದ ತೆಗುತ್ತೀರೋ ಅಷ್ಟೂ ಇಷ್ಟಪಡ್ತಾರೆ. ನಾನು ಈ ಎಪಿಸೋಡ್ ಮಾಡೋದಕ್ಕೆ ಕಾರಣನೇ ಅದು. ಯಾಕೆಂದರೆ ನಾನು ಕೆಲವು ಇಂಟ್ರೋಲ್ ನೋಡಿದೆ, ಇಲ್ಲಿ ಅವ್ರನ್ನ ನೋಡ್ರಿ ನಿಮ್ಮನ್ನು ಯಾರೋ ಬೈದರು ಅಂದರೆ, ಬಿಡಿ ಸರ್ ದೇವರವ್ರನ್ನ ಚೆನ್ನಾಗಿಟ್ಟಿರಲಿ ಅಂದರು. ಎಸ್, ಇದು ಬರಬೇಕು. ಇದು ಬಂದ್ರೇ ಮುಂದಿನ ಪೀಳಿಗೆಗೆ ಎಂಟ್ರಾಗ್ತೀರಾ ನೀವು, ಇಲ್ಲ ಅಂದರೆ ಮಧ್ಯದಲ್ಲೆಲ್ಲೋ ಬಿದ್ದೋಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ಗಿಲ್ಲಿ. ನಿಮ್ಗೆ ಒಳ್ಳೇದಾಗಲಿ. ಡೆಫಿನೆಟ್ಲಿ ನಟ ಗಿಲ್ಲಿ ನಟರಾಜ್, ಒಳ್ಳೇದಾಗಲಿ. ನಿಮ್ಗೊಂದು ಶಾರ್ಟ್ಕಟ್ ಹೆಸರಿದೆ, ನಾಳೆ ಇನ್ನೇನು ಬಿರುದುಗಳು ಬರುತ್ತೋ. ಯಾಕೆಂದರೆ ಆ್ಯಕ್ಷನ್ ಹೀರೋ, ಲಾಫಿಂಗ್ ಹೀರೋ, ಟಾಕಿಂಗ್ ಹೀರೋ ಎಲ್ಲ ಬರ್ತದಲ್ಲ, ಆ ಥರ ನಿಮಗೂ ಒಂದು ಹೀರೋ ಬರುತ್ತೆ, ಸ್ಟ್ರಗ್ಲಿಂಗ್ ಹೀರೋ, ಏನೇನೋ ಬರುತ್ತೆ. ಅದು ಜನ ಕೊಡೋದು, ಜನ ಬಿರುದು ಕೊಡೋದ್ರ ಮುಂದೆ ಯಾರ್ದು ಏನೂ ಇಲ್ಲ. ಆದರೆ ನಾವೆಲ್ಲ ಏನು ಮಾಡಬೇಕು, ಒಂದು ಮಟ್ಟಕ್ಕೆ ಬಂದ ತಕ್ಷಣವೇ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಅಂದ್ರೆ ಏನು? ನಾವು ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. 2ನೇ ಕ್ಲಾಸ್ ಮಗು ಕೂಡ ಹೋಮ್ವರ್ಕ್ ಮಾಡದೆ ಹೋದ್ರೆ ಪಾಸ್ ಆಗೋದಿಲ್ಲ ಅಂತಾರ್ರಿ. ಅಂದಮೇಲೆ ಇಷ್ಟು ದೊಡ್ಡ ಪ್ರಪಂಚಕ್ಕೆ ನಾವೇನು ಹೇಳ್ಕೊಳ್ತಿದ್ದೀವಿ ಅಂದಮೇಲೆ ಡೆಫಿನೆಟ್ಲಿ ಹಗಲು ರಾತ್ರಿ ಕಷ್ಟಪಡಬೇಕು. ನೀವು ಯೋಚನೆ ಮಾಡ್ಬೋದು, ಅಯ್ಯೋ ಅವ್ರು ಏನ್ರಿ ಯಾವುದೋ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ರು, ಮುಂದ್ಗಡೆ 4 ಜಡ್ಜ್ ಕೂತಿದ್ರು, ಅವ್ರ ಮುಂದೆ ಹೋಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ರು, ಆಮೇಲೆ ಪ್ರಾಸಬದ್ಧವಾಗಿ ಮಾತಾಡ್ಬಿಟ್ರು, ಮೆಟೀರಿಯಲ್ ಜೋಕ್ ಮಾಡಿದ್ರು, ಆಮೇಲೆ ಮಾತಿನಲ್ಲಿ ಮಾತು ಅಕ್ಷರಕ್ಕೆ ಅಕ್ಷರ ಸೇರಿಸ್ಕೊಂಡು ಜೋಕ್ ಮಾಡಿದ್ರು. ಅದಷ್ಟೆಲ್ಲ ಸುಲಭ ಅಲ್ಲ ಸರ್, ಭಾಳ ಕಷ್ಟ ಇದೆ. ಯಾಕೆಂದರೆ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂದ ತಕ್ಷಣ ಡೈಲಾಗ್ ಮಾಡ್ತಾ ಇರ್ತದೆ. ಅಥವಾ ಭಾಳ ಜನಕ್ಕೆ ನಿಮ್ಗೆ ಅನ್ಸುತ್ತೆ ಇಲ್ಲಿ ಬಂದ ತಕ್ಷಣ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ. ಒಂದು ಸತಿ ನಿಮ್ಮ ಕ್ಯಾಮ್ರಾನ ಅಂದರೆ ನಿಮ್ಮ ಕೈಯಲ್ಲಿರೋ ಮೊಬೈಲ್ನ ಒಂದು ಸ್ಟ್ಯಾಂಡ್ಗೆ ಇಟ್ಬಿಟ್ಟು ಅದ್ರ ಮುಂದೆ ಆ್ಯಕ್ಟ್ ಮಾಡಿ ನೋಡಿ. ಒಂದು ಡೈಲಾಗ್ ನೀವೇ ಬರ್ಕೊಂಡು ಒಂದು ಸತಿ ಆ್ಯಕ್ಟ್ ಮಾಡಿ ನೋಡಿ. ನೀವೆಷ್ಟು ಕೆಟ್ಟದಾಗಿ ಮಾಡ್ತಾಯಿದ್ದೀರಾ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ನೀವೇ ಡಿಸಿಷನ್ ತಗೋಬೋದು. ಆದ್ದರಿಂದ ಹೊಸ ಪರಿಚಯವಾಗ್ತಾ ಇರೋ ಕನ್ನಡ ಚಿತ್ರಕ್ಕೆ ನಟರು ಗಿಲ್ಲಿ ಅವ್ರಿಗೆ ಸ್ವಾಗತ. ಬನ್ನಿ, ನಮ್ಮ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದಾಗಿದೆ, ಹೆಮ್ಮೆಯಿಂದ ಹೇಳ್ತೀವಿ. ವಿನಯ ಇದ್ದು ನಿಮ್ಮಂಥವ್ರು ಇಲ್ಲಿ ಬಂದರೆ ಇನ್ನೂ ಕನ್ನಡ ಚಿತ್ರರಂಗ ಬೆಳೀತಾ ಹೋಗುತ್ತೆ. ನಮಗೆ ಬೇಕಾದಷ್ಟು ನಟರುಗಳು ಬೇಕಾಗಿದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಬೇಕಾಗಿದ್ದಾರೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಕಾಯ್ತಾ ಇದ್ದಾರೆ. ಒಳ್ಳೊಳ್ಳೆ ನಟರು ಬರಲಿ, ಆ್ಯಕ್ಟ್ ಮಾಡಲಿ ಅಂತ. ನಿಮಗೋಸ್ಕರ ಪಾತ್ರಗಳು ರೆಡಿ ಆಗುತ್ತೆ. ಯಾಕೆಂದರೆ ನೋಡಿ, ಮುಂಚೆ ಎಲ್ಲ ನಾವು ಹೋಗ್ಬೇಕಾದ್ರೆ ಒಂದಷ್ಟು ಕಲಾವಿದರೆಲ್ಲ ಒಟ್ಟಿಗೆ ಕೂತ್ಕೊಳ್ತಾ ಇದ್ವಿ. ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟರು ನಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟು, ಸರ್ ಈ ಪಾತ್ರ ಇದೆ ಸರ್, ಇದನ್ನ ಹಿಂಗೆ ಮಾಡ್ತೀರಾ, ಗೌಡ್ರ ಪಾತ್ರ ನೀವು ಮಾಡ್ತೀರಾ, ಇದು ನೀವು ಮಾಡ್ತೀರಾ ಎಲ್ಲ ಕೂತ್ಕೊಂಡು ಹಂಚ್ಕೋತಾ ಇದ್ವಿ ಅಲ್ಲೇನೆ. ಅವಾಗ ಒಂದು ತಂಡ ರೆಡಿ ಆಗಿಬಿಡೋದು. ಇವಾಗ ಹಂಗಿಲ್ಲ. ಈಗ ಮೊಬೈಲ್ ಎತ್ಕೊಂಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಈ ಪಾತ್ರಕ್ಕೆ ಯಾರಿದ್ದಾರೆ ಅಂತ ಒಂದು 10 ಜನ ಬರ್ಕೊಂಡಿರ್ತಾರೆ. ನೀವು ಮಾಡಲಿಲ್ವಾ, ಇನ್ನೊಬ್ಬ ಕಾಯ್ತಾ ಇರ್ತಾನೆ. ನೀವು ಏನಾದ್ರು ಸ್ವಲ್ಪ ಅಹಂಕಾರ ತೋರಿಸಿದ್ರಾ, ಇನ್ನೊಬ್ಬನಿಗೆ ಚಾನ್ಸ್ ಹೋಗುತ್ತೆ. ಅದಕ್ಕೆ ಕಾಂಪಿಟೇಟಿವ್ ವರ್ಲ್ಡ್ ಇವತ್ತು. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಕ್ಕೇ ಗಿಲ್ಲಿ ಇವತ್ತಲ್ಲಿ ಬಂದಿದ್ದು. ಆ ಗಿಲ್ಲಿ ಜಾಗದಲ್ಲಿ ಅಂದರೆ ನಟನ ಜಾಗದಲ್ಲಿ ನೀವು ಯಾರೇ ಬರಬೇಕಾದ್ರೂ ಹೇಳ್ತೀನಿ, ದಯವಿಟ್ಟು ಸ್ವಲ್ಪ ವಿನಯ ಕಲ್ತ್ಕೊಳ್ಳಿ. ಆಮೇಲೆ ಕಲೆ ಆಟೋಮೆಟಿಕ್ಲಿ ಬರುತ್ತೆ. ಆಮೇಲೆ ಯಾರೇ ನಿಮ್ಮನ್ನು ಪ್ರಚೋದಿಸಿ ಮಾತಾಡ್ತಾರೆ, ಏನ್ರಿ ಅವ್ನು ನಿಮ್ಮ ಬಗ್ಗೆ ಬೈದ, ಇವ್ನು ಹಿಂಗಂದ, ಅವ್ನು ಹಿಂಗಂದ, ಆಯಿತು ಸ್ವಾಮಿ. ಯಾಕೆಂದರೆ ಯಾವ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಇದ್ದದ್ದು ಕನ್ನಡ ಚಿತ್ರರಂಗ. ಅವ್ರ ಬಾಯಲ್ಲಿ ಯಾವ ಥರ ಕೆಟ್ಟ ಮಾತು ಕೇಳಿದ್ರ, ನೀವು ಬೈಗಳ ಕೇಳಿದ್ರ, ಇಲ್ಲ ಅಲ್ವಾ? ಅದೇ ರೀತಿ ನಟನಾದ ಮೇಲೆ ನಿಮಗೆ ಬರಬೇಕಾಗಿದ್ದೇನು ಅಂದರೆ, ಯಾರು ಕಿವಿಗೆ ಏನೇನೋ ವಿಷ ಬಿರಿತಾನೆ ಇರ್ತಾರೆ, ಆಗ್ತಾನೆ ಇರ್ತಾರೆ ವಿಷಯನ. ಸಾರ್ ಅದು ಹಂಗಾಗೋಯ್ತು, ಏನು ಸರ್ ಹಂಗನ್ಬಿಟ್ಟು ನೀವು ಬೈಯಕ್ಕೆ ಹೋಗ್ಬಾರ್ದು. ಅದಕ್ಕೆ ನೀವು ಇಲ್ಲಿಯವರೇ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ರೆ ನಿಮಗೂ ಹೇಳ್ತೀನಿ, ನೀವು ಯಾರನ್ನೂ ಬೈದಿಲ್ಲ ಇದುವರೆಗೂ. ಅದಕ್ಕೆ ಜನ ನಿಮ್ಮನ್ನು ಇಷ್ಟಪಟ್ಟವ್ರೆ. ನೀವೇನೇ ಮಾತಾಡಿದ್ರೂ ಅದಕ್ಕೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು, ಗೌರವ ಇಟ್ಕೊಂಡು, ಅಲ್ಲಿ ಎಲ್ಲರನ್ನೂ ಅಕ್ಕ ಅಮ್ಮ ಅಂತೆಲ್ಲ ಕರೆದುಕೊಂಡು ಪ್ರೀತಿನ, ಅಕ್ಕ ಅಮ್ಮ ಅಂದರೆ ನಾನು ಹೇಳಿದ್ದು ಅದಲ್ಲ, ಅಕ್ಕ ಅವರೇ, ಅಮ್ಮ ಅವರೇ ಅಂತೆಲ್ಲ ಹೇಳಿ, ಯವ್ವರೇ, ಅಣ್ಣ ಅಂತ ಎಲ್ಲ ಹೇಳ್ಕೊಂಡು ಬದುಕಿದ್ರಲ್ಲ, ಅದು ಡೆಫಿನೆಟ್ಲಿ ಅದೇ ರೀತಿ ಮುಂದುವರಿಲಿ. ಕನ್ನಡ ಚಿತ್ರರಂಗಕ್ಕೆ ಗಿಲ್ಲಿ ಅವ್ರಿಗೆ ಸ್ವಾಗತ. ಬನ್ನಿ, ನಿಮ್ಗೆ ಏನೇನು ಹೆಸರಿಟ್ಟು ಕರೀತಾರೆ ಇನ್ನು ಮುಂದೆ ಗೊತ್ತಿಲ್ಲ. ಇವಾಗಲೇ ನಿಮಗೆ ಕಟೌಟ್ ನಿಂತಿದೆ. ಕೆಲವ್ರಿಗೆ ಕಟೌಟ್ ನಿಂತ್ಕೊಳ್ಳೋಕ್ಕೆ 15 ವರ್ಷ 20 ವರ್ಷ ತೊಗೊಂಡ್ಬಿಡ್ತೀವಿ. ನೀವು ಈ ಚಿಕ್ಕ ಏಜ್ನಲ್ಲಿ ಎಲ್ಲ ಕಡೆ ನಿಮ್ಮ ಕಟೌಟ್ ಬಂದಿದೆ. ಯಾರಿಗೂ ಏನು ಹೊಟ್ಟೆ ಇರಿಲ್ಲ, ಹೊಟ್ಟೆ ಉರಿ ಅಂತ ಬರೋಕ್ಕೆ ಚಾನ್ಸೇ ಇಲ್ಲ ರೀ ನಿಮ್ಮ ಬಗ್ಗೆ. ಯಾಕೇನು ಹೇಳಿ? ನೀವು ಪ್ರೀತಿಯಿಂದ, ಮುಗ್ಧತೆಯಿಂದ ನಮ್ಮ ಹಳ್ಳಿಯ ಸೊಗಡು ಭಾಷೆಯನ್ನು ಉಪಯೋಗಿಸಿ ಅದನ್ನು ಮುಂದುವರಿಸಿದ್ದೀರಿ. ರೈತರ ಕುಟುಂಬದಿಂದ ಬಂದಿದ್ದೀರಾ ನೀವು ಅಂತ ಗೊತ್ತಾಯಿತು, ಸಂತೋಷನೇ. ನೀವು ಎಳೆ ಮಗ ಅಂತ ಗೊತ್ತಾಯಿತು, ಸಂತೋಷನೇ. ಆದರೆ ನೀವು
ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಗನಾಗಿ ನಿಂತ್ಕೊಳ್ಳಿ, ದೊಡ್ಡ ಕಟೌಟ್ ಬರಲಿ, ಇನ್ನೂ ಅಷ್ಟು ಒಳ್ಳೊಳ್ಳೆ ಪ್ರಶಸ್ತಿಗಳು ಬರಲಿ, ನ್ಯಾಷನಲ್ ಅವಾರ್ಡ್ ಎಲ್ಲ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಹೆಮ್ಮೆಯ ದಿನಗಳು, ಒಳ್ಳೊಳ್ಳೆ ಚಿತ್ರಗಳು ಕೊಡಿ. ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ, ನಿಮ್ಮ ಮಿಮಿಕ್ರಿ ದಯಾನಂದ್ ಕಾರ್ಯಕ್ರಮದ ಮುಖಾಂತರ ನಿಮಗೆ ಕಂಗ್ರ್ಯಾಚುಲೇಷನ್ ಬದಾರ್ ಅಂತ ಹೇಳೋ ಥರ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ. ಬನ್ನಿ, ಚಿತ್ರರಂಗಕ್ಕೆ ನಿಮ್ಮಂಥ ಕಲಾವಿದರು ಬೇಕಾಗಿದ್ದಾರೆ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್.